ತಮಿಳುನಾಡಿಗೆ ನೀರು ಹರಿಸೋದಕ್ಕೆ CWRC ಆದೇಶವನ್ನು ಏನು ಕೊಟ್ಟಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ತುರ್ತು ಸಭೆಯನ್ನು ಕರೆದಿದ್ದಾರೆ ಜಲಸಂಪನ್ಮೂಲ ಸಚಿವರು. ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ವಿಧಾನಸೌಧದ ಸಚಿವರ ಕೊಠಡಿಯಲ್ಲಿ ಇವತ್ತು ಸಭೆ ನಡೆಯುವಂಥದ್ದು. ನಮ್ಮ ಪ್ರತಿನಿಧಿ ಹರೀಶ್ ಅವರು ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ತುರ್ತು ಸಭೆಯನ್ನು ಕರೆದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಏನು ಚರ್ಚೆಗಳಾಗಬಹುದು ಅಂತ? ಯಾಕೆಂದರೆ ಮುಂದಿನ ಕಾನೂನು ನಾವು ಮತ್ತೆ ಇದನ್ನು ಮೇಲ್ಮನವಿ ಸಲ್ಲಿಸ್ತೇವೆ ಅಂತ ಹೇಳಿ ಕೂಡ ಹೇಳಿದರು ನಿನ್ನೆ ರಾಮಲಿಂಗಾರೆಡ್ಡಿ ಅವರು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುವ ಕುರಿತಂತೆ ಚರ್ಚೆ ನಡೆಯುತ್ತೆ ಇವತ್ತಿನ ಮಹತ್ವದ ಸಭೆಯಲ್ಲಿ ಹರೀಶ್? ನಾವೇನು ಬಹಳ ಮುಖ್ಯವಾಗಿರುವಂಥದ್ದು ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂತಹ CWRC ಆದೇಶದ ಬೆನ್ನಲ್ಲೇ ಈಗ ತುರ್ತು ಸಭೆಯನ್ನ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದಾರೆ. ಸೊ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಇರ್ತಕ್ಕಂಥ ತಮ್ಮ ಕೊಠಡಿಯಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೊ ಮುಂದೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳ ಕುರಿತು ಈ ಒಂದು ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. CWRC ಈಗಾಗಲೇ ಕೂಡ ಒಂದು ಆದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಅಂದ್ರೆ 15 ದಿನಗಳ ಕಾಲ 4 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ಒಂದು ಆದೇಶ ಹೊರಡಿಸಿದೆ. ಈ ಆದೇಶದ ಬೆನ್ನಲ್ಲೇ ಈಗ ಕಾವೇರಿ ಕೊಳ್ಳದ ರೈತರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದನಿ ನೀರನ್ನು ಕೂಡ ಬಿಡಬಾರದು ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ರಸ್ತೆಯಲ್ಲಿ ಕೂಡ ಹೋರಾಟಗಳು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸೊ ಇದೆಲ್ಲದರ ಬಗ್ಗೆ ಸಾಧಕ ಬಾಧಕಗಳು ಎಲ್ಲದರ ಬಗ್ಗೆ ಚರ್ಚೆ ಮಾಡುವಂತ ನಿಟ್ಟಲ್ಲಿ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಮುಂದೆ ಏನ್ ಮಾಡಬೇಕಾಗುತ್ತೆ, ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ, ನೀರು ಹರಿಸಬೇಕಾದಂತ ಆದೇಶದ ಹಿನ್ನೆಲೆಯಲ್ಲಿ ಯಾವ ರೀತಿ ಪಾಲಿಸಬೇಕಾಗುತ್ತೆ, ನೀರಿನ ಪ್ರಮಾಣ ಎಷ್ಟಿದೆ, ಸೊ ಎಷ್ಟು ಒಳಹರಿವಿನ ಪ್ರಮಾಣ ಎಷ್ಟಿದೆ, ಈಗ ಮತ್ತೆ ಮಳೆ ಆಗದೇ ಇರುವಂತಹ ಕಾರಣಕ್ಕಾಗಿ ಎಷ್ಟಿರಬೇಕಾಗಿತ್ತು, ಈಗ ಎಷ್ಟಿದೆ, ಮತ್ತೆ ಯಾವ ರೀತಿ ಸಮಸ್ಯೆ ತಲೆದೋರುತ್ತೆ, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಸಂಪೂರ್ಣ ಮಾಹಿತಿಯನ್ನು ಪಡೆಯುವಂತ ನಿಟ್ಟಲ್ಲಿ ಜಲಸಂಪನ್ಮೂಲ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಅಧಿಕಾರಿಗಳ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವ ಜೊತೆಗೆ ಮುಂದೆ ಏನ್ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈಗ ರೈತರು ಕೂಡ ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರನ್ನು ಹರಿಸೋದಕ್ಕೆ ಬಿಡಬಾರದು ಅನ್ನುವಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಕಾಲದಲ್ಲಿ ಮಳೆಯಾಗದ ಕಾರಣಕ್ಕಾಗಿ ಜಲಾಶಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಒಳಹರಿವು ಕೂಡ ಆಗ್ತಾ ಇಲ್ಲ. ಸೊ ಈಗ ಕುಡಿಯೋದಕ್ಕೆ ಮಾತ್ರ ನೀರು ಸಂಗ್ರಹ ಆಗಿದೆ, ಅದೇ ಬೆಳೆಗಳಿಗೆ ಹರಿಸೋದಕ್ಕೆ ನೀರಿಲ್ಲ ಅನ್ನುವಂತ ಮಾತನ್ನ ಸರ್ಕಾರ ಕೂಡ ಹೇಳಿತ್ತು. ಹಾಗಾಗಿ ಬೆಳೆಗಳಿಗೆ ನೀರು ಬಿಡೋದಕ್ಕೆ ಕೂಡ ಹಿಂದೇಟು ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನುವಂತ ಆಕ್ರೋಶಗಳು ಕೂಡ ಈಗ ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಜಲಸಂಪನ್ಮೂಲ ಸಚಿವರು ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.